ಪತ್ನಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿದ್ದ ಪತಿ ತಿಂಗಳ ಬಳಿಕ ಲವರ್ ಜೊತೆ ಸಿಕ್ಕ ಹೆಂಡತಿ. ಪತ್ನಿಯ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿದ್ದ ಪತಿಯೊಬ್ಬರಿಗೆ ದೊಡ್ಡ ನಿರಾಳತೆ ಸಿಕ್ಕಿದೆ. ಪತಿಯ ಕೊಲೆ ಮಾಡಲಾಗಿದೆ ಎಂದು ಗಂಡನನ್ನ ಬಂಧಿಸಿದ ಪೊಲೀಸರು ಆತನನ್ನ ಜೈಲಿಗೆ ಕಳಿಸಿದ್ರು. ಗಂಡ ಕಳೆದೊಂದು ತಿಂಗಳಿನಿಂದ ಮಾಡಿದ ಕೊಲೆಗಾಗಿ ಜೈಲಿನಲ್ಲಿದ್ದ. ಆದ್ರೆ ಇತ್ತ ಕೊಲೆಯಾಗಿದ್ದಾಳೆ ಎನ್ನಲಾದ ಆತನ ಪತ್ನಿ ತನ್ನ ಪ್ರಿಯಕರನೊಂದಿಗೆ ಆರಾಮಾಗಿ ವಾಸ ಮಾಡ್ತಾ ಇತ್ತು. ಈ ವಿಚಾರ ಗೊತ್ತಾಗ್ತಾ ಇದ್ದಂತೆ ಪೊಲೀಸರು ಆತನನ್ನ ಜೈಲಿನಿಂದ ಬಿಡುಗಡೆ ಮಾಡಿದ್ದಾರೆ. ಇದು ಉತ್ತರ ಪ್ರದೇಶದ ಕೌಸುಂಬಿಯಲ್ಲಿ ಘಟನೆ ನಡೆದಿದೆ. ಘಟನೆಗೆ ಸಂಬಂಧಿಸಿದಂತೆ ಮಾತನಾಡಿದ ಕೌಸುಂಬಿ ಎಸ್ಪಿ ರಾಜೇಶ್ ಕುಮಾರ್, ಹೀಗೆ ಗಂಡನನ್ನ ಕೊಲೆಯ ನೆಪದಲ್ಲಿ ಜೈಲಿಗಟ್ಟಿ ಇದ್ದ ಪ್ರಿಯಕರನೊಂದಿಗೆ ವಾಸಿಸ್ತಾ ಇದ್ದ ಮಹಿಳೆಯನ್ನ ಅಂಕಿತಾ ಎಂದು ಗುರುತಿಸಲಾಗಿದೆ. ಅಂಕಿತಾ ಗುರುಗ್ರಾಮ್ನ ಮನ್ಸೂರ್ನಲ್ಲಿ ತನ್ನ ಸಂಬಂಧಿ ರಾಮು ಅಲಿಯಾಸ್ ಸಂಕಲ್ಪ ಮಿಶ್ರಾ ಎಂಬಾತರ ಜೊತೆ ವಾಸ ಮಾಡ್ತಾ ಇದ್ರು. ಆಕೆಯನ್ನ ಈಗ ಹರಿಯಾಣದಲ್ಲಿ ಪತ್ತೆ ಮಾಡಿ ಕರೆತರಲಾಗಿದೆ. ಪೊಲೀಸರು ಆಕೆಯ ಪತಿಯನ್ನ ಬಿಡುಗಡೆ ಮಾಡಿದ್ದಾರೆ. ಘಟನೆಗೆ ಸಂಬಂಧಿಸಿದಂತೆ ಆಕೆಯ ತಂದೆಯೂ ಸೇರಿದಂತೆ 4 ವಿರುದ್ಧ ಪ್ರಕರಣ ದಾಖಲಿಸಲಾಗಿದೆ ಎಂದು ಮಾಹಿತಿಯನ್ನ ನೀಡಿದ್ದಾರೆ. ಇನ್ನು 2016ರಲ್ಲಿ ಮದುವೆಯಾಗಿದ್ದ ಅಂಕಿತಾ ಹೆಚ್ಚಿನ ಸಮಯವನ್ನ ತಾಯಿ ಮನೆಯಲ್ಲೇ ಕಳೀತಾ ಇತ್ತು. ಕೌಸುಂಬಿಯ ಮಹೇಗಢ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಆಲ್ವಾರ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಆಲ್ವಾರ ಗ್ರಾಮದ ನಿವಾಸಿ ಯೋಗೇಂದ್ರ ತಿವಾರಿ ಅವರು ಮಾತನಾಡಿ, ತಮ್ಮ ಮಗ ರಾಜು ತಿವಾರಿ ಜೊತೆ 2016ರಲ್ಲಿ ಅಂಕಿತಾ ಮದುವೆ ನಡೆದಿತ್ತು. ಅಂಕಿತಾ ಸದರ್ ಕೊತ್ವಾಲಿ ಪ್ರದೇಶದ ತೈವಾನ್ ಗ್ರಾಮದ ನಿವಾಸಿ ಎಂದು ಹೇಳಿದ್ದಾರೆ. ಮದುವೆಯಾದಾಗಿನಿಂದಲೂ ಸೊಸೆಯ ನಡವಳಿಕೆ ವಿಭಿನ್ನವಾಗಿತ್ತು. ಅವಳು ತನ್ನ ಹೆಚ್ಚಿನ ಸಮಯವನ್ನ ತನ್ನ ಹೆತ್ತವರ ಮನೆಯಲ್ಲಿಯೇ ಕಳೆದಳು. 2024ರಲ್ಲಿ ಅಂಕಿತಾ ತನ್ನ ತಾಯಿಯ ಚಿಕ್ಕಪ್ಪನ ಮಗ ಫತೇಪುರ್ ನಿವಾಸಿಯಾದ ರಾಮು ಅಲಿಯಾಸ್ ಸಂಕಲ್ಪ ಮಿಶ್ರಾ ಎಂದು ಕರೆಯಲ್ಪಡುವ ಜೊತೆಗೆ ತಮಗೆ ತಿಳಿಸದೆ ದೆಹಲಿಗೆ ತೆರಳಿದರು. ಈ ವಿಷಯದ ಬಗ್ಗೆ ಸಂಬಂಧಿಕರಲ್ಲಿ ಚರ್ಚಿಸಿದಾಗ ಕುಟುಂಬದಲ್ಲಿ ಪಂಚಾಯಿತಿಯನ್ನ ಮಾಡಲಾಯಿತು. ಪಂಚಾಯಿತಿ ತೀರ್ಮಾನದ ನಂತರ ಅಂಕಿತಾ ಮತ್ತೆ ಮನೆಗೆ ಬಂದಿತ್ತು. ಅಲ್ಲದೆ ಸಂಕಲ್ಪ ಜೊತೆ ಮತ್ತೆ ಯಾವುದೇ ಸಂಬಂಧವನ್ನ ಹೊಂದೋದಿಲ್ಲ ಎಂದು ಆಕೆ ಭರವಸೆಯನ್ನ ಕೂಡ ನೀಡಿದ್ಲು. ಆದ್ರೆ ಆಕೆಯ ವರ್ತನೆಯಲ್ಲಿ ಮಾತ್ರ ಯಾವುದೇ ಬದಲಾವಣೆ ಇರಲಿಲ್ಲ. ಆಕೆ ಮನೆಯಲ್ಲಿ ಜಗಳವಾಡ್ತಾ ಇದ್ಲು ಹಾಗೂ ಯಾವಾಗಲೂ ಫೋನ್ನಲ್ಲೇ ಇರ್ತಾ ಇತ್ತು. ಆಕೆಯ ವಿಚಾರದ ಬಗ್ಗೆ ಪೋಷಕರಿಗೆ ತಿಳಿಸಿದಾಗ ಅವರು ಅಸಹಾಯಕತೆ ವ್ಯಕ್ತಪಡಿಸಿದರು. ಇತ್ತ ಸೊಸೆ ಅಂಕಿತಾ ಪ್ರಿಯಕರನೊಂದಿಗೆ ಸಿಕ್ಕ ನಂತರ ಮಾವ ಯೋಗೇಂದ್ರ ತಿವಾರಿ ಅವರು ಅಂಕಿತಾ ಅವರ ತಂದೆ ಶಾರದಾ ಪ್ರಸಾದ್ ಮಿಶ್ರಾ, ಅವರ ಸಹೋದರ ಗೋಪಾಲ್ ಮಿಶ್ರಾ, ಅವರ ಸಹೋದರ ಸಂಬಂಧಿ ರಾಮು ಅಲಿಯಾಸ್ ಸಂಕಲ್ಪ ಮಿಶ್ರಾ ಮತ್ತು ಸಂಬಂಧಿ ರಾಂಪುರ ಧನ್ವಾನ್ ನಿವಾಸಿ ವರುಣ್ ತ್ರಿಪಾಠಿ ವಿರುದ್ಧ ಮಹೇಗಢ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಅಂಕಿತಾಳ ತಂದೆ ಶಾರದಾ ಪ್ರಸಾದ್ ಮತ್ತು ಸೋದರ ಗೋಪಾಲ್ ಮಿಶ್ರಾನನ್ನ ಬಂಧಿಸಿ ಜೈಲಿಗೆ ಕಳಿಸಿದ್ದು, ಅಂಕಿತಾ ಪತಿ ರಾಜು ತಿವಾರಿಯನ್ನ ಜೈಲಿನಿಂದ ಬಿಡುಗಡೆ ಮಾಡಿದ್ದಾರೆ.